10 ಕೋಟಿ ಕೊಟ್ಟು ಕಿನ್ನರ ಅಖಾಡದ ಮಹಾಮಂಡಲೇಶ್ವರ ಆದ್ರ ನಟಿ ಮಮತಾ. ತ್ರೈಮಾಸ ಧ್ಯಾನ, 5 ದಿನ ಗುಟ್ಟುಕು ನೀರು ಇಲ್ಲ, 15ನೇ ದಿನಕ್ಕೆ ಭಗವತಿ ಪ್ರತ್ಯಕ್ಷ, 23 ವರ್ಷ ತಪಸ್ಸು, ಬ್ರಹ್ಮವಿದ್ಯೆ. ದೇವಿಯಾಗಿ ಬದಲಾದ್ರಂತೆ ಮಾಜಿ ಬಾಲಿವುಡ್ ನಟಿ. ಡ್ರಗ್ ರಾಕೆಟ್ ಸುಳಿ, ಅಂಡರ್ವರ್ಲ್ಡ್ ನಂಟು, ಬೆಚ್ಚಿಟ್ಟಿದ್ದೇನು ಮಮತಾ ಕುಲಕರ್ಣಿ. ಇದೇ ಹೊತ್ತಿನ ವಿಶೇಷ. ಸಾಧ್ವಿ ಮಮತಾ ಶಕ್ತಿ ರಹಸ್ಯ. ಒಂದಲ್ಲ ಎರಡಲ್ಲ 10 ಕೋಟಿ ರೂಪಾಯಿ ಕೊಟ್ಟು ಕಿನ್ನರ ಅಖಾಡದ ಮಹಾಮಂಡಲೇಶ್ವರ ಆದ್ರ ಬಾಲಿವುಡ್ ಮಾಜಿ ನಟಿ ಮಮತಾ ಕುಲಕರ್ಣಿ. ಹೇಗೊಂದು ವದಂತಿ ವಿವಾದವನ್ನ ಸೃಷ್ಟಿಯಾಯಿತು. ಮಹಾಕುಂಭಮೇಳದಲ್ಲಿ ಸಾಧ್ವಿಯಾಗಿ ದೀಕ್ಷೆ ಸ್ವೀಕರಿಸಿದ್ದ ಮಮತಾ ಕುಲಕರ್ಣಿಯನ್ನ ಕಿನ್ನರ ಅಖಾಡದ ಮಹಾಮಂಡಲೇಶ್ವರಾಗಿ ನೇಮಕ ಕೂಡ ಮಾಡಲಾಗಿತ್ತು. ಆದರೆ ಹೀಗೆ ನೇಮಕವಾದ ಬಳಿಕ ಮಹಾಮಂಡಲೇಶ್ವರ್ ಹುದ್ದೆಯಿಂದ ಮಮತಾ ಕುಲಕರ್ಣಿಯನ್ನ ವಜಾಗೊಳಿಸಿದ್ರು ಕಿನ್ನರ ಅಖಾಡದ ಸಂಸ್ಥಾಪಕ ಆಚಾರ್ಯ ರಿಷಿ ಅಜಯ್ ದಾಸ್. ಆದರೆ ಹೀಗೆ ಮಹಾಮಂಡಲೇಶ್ವರ್ ಆಗೋದಕ್ಕೆ ಮಮತಾ ಬರೋಬ್ಬರಿ 10 ಕೋಟಿ ಲಂಚ ಕೊಟ್ಟಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಮಮತಾ ಕುಲಕರ್ಣಿ ಕೊಟ್ಟ ಉತ್ತರ ಶಾಕ್ ಅನ್ಸುತ್ತೆ. ದೇವಿಯಾಗಿ ಬದಲಾಗಿದ್ದೇನೆ ಅಂತ ಹೇಳಿಕೊಳ್ಳುವ ಮಮತಾ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನೆಲ್ಲ ಬಹಿರಂಗಪಡಿಸಿದ್ದಾರೆ. ಅದೇನು ಅಂತ ನೀವೇ ನೋಡಿ. 90ರ ದಶಕದಲ್ಲಿ ಮಿಂಚಿದ್ದ ಬಾಲಿವುಡ್ ನಟಿ, ಬಾಲಿವುಡ್ ಸ್ಟಾರ್ ಹೀರೋಯಿನ್ಗಳಿಗೆ ಫೇವರೇಟ್ ಹೀರೋಯಿನ್. 90ರ ದಶಕದಲ್ಲಿ ಬಾಲಿವುಡ್ ಸಿನಿಮಾಗಳಲ್ಲಿ ಮಿಂಚಿದ್ದ ಹೀರೋಯಿನ್ ಸಲ್ಮಾನ್ ಖಾನ್, ಶಾರುಖ್ ಖಾನ್, ಅಮೀರ್ ಖಾನ್, ಅಕ್ಷಯ್ ಕುಮಾರ್, ಸುನಿಲ್ ಶೆಟ್ಟಿ, ಮಿಥುನ್ ಚಕ್ರವರ್ತಿ, ಹೀಗೆ ಅಂದು ಬಾಲಿವುಡ್ ಸ್ಟಾರ್ ಹೀರೋಗಳ ಜೊತೆ ನಟಿಸಿದ್ದ ಬ್ಯೂಟಿ. ಆಕ್ಷನ್ ಸಿನಿಮಾ ಇರಲಿ, ಕ್ಲಾಸ್ ಸಿನಿಮಾವೇ ಇರಲಿ, ಮಾಸ್ ಸಿನಿಮಾವೇ ಆಗಿರಲಿ, ಲವ್ ಅಂಡ್ ರೊಮ್ಯಾನ್ಸ್ ಚಿತ್ರಗಳೇ ಆಗಿರಲಿ, ಅಭಿನಯಿಸಿ ಸೈ ಎನಿಸಿಕೊಂಡಿದ್ದ 90ರ ದಶಕದ ಬಾಲಿವುಡ್ ಬೆಡಗಿ ಮಮತಾ ಕುಲಕರ್ಣಿ. ತೆಲುಗು, ಕನ್ನಡ ಸಿನಿಮಾಗಳಲ್ಲಿಯೂ ಮಮತಾ ಛಾಪು. ಆಂಧ್ರದಲ್ಲಿ ಮಮತಾ ಕುಲಕರ್ಣಿಗೆ ಕಟ್ಟಿಸಲಾಗಿತ್ತು ಆಲಯ. ಮಮತಾ ಕುಲಕರ್ಣಿ 90ರ ದಶಕದಲ್ಲಿ ಬಾಲಿವುಡ್ ಸಿನಿಮಾಗಳಲ್ಲಿ ನಟಿಸಿದ್ದ ನಾಯಕ ನಟಿ. ಬಾಲಿವುಡ್ನ ದೊಡ್ಡ ಸ್ಟಾರ್ ಹೀರೋಗಳ ಜೊತೆ ಜಿಂಕಿಯ ಹಾಗೆ ಕುಣಿದು ಕುಪ್ಪಳಿಸಿ ಅಭಿನಯಿಸಿದ್ದ ನಟಿ. ಅಂದ, ಚಂದ, ಸೌಂದರ್ಯ, ಬಳುಕೋ ಮೈಮಾಟದಿಂದ ದೊಡ್ಡ ಪ್ರಮಾಣದ ಅಭಿಮಾನಿಗಳನ್ನ ಗಳಿಸಿದ್ದಾಕೆ. ಬಾಲಿವುಡ್ನ ಸ್ಟಾರ್ ಹೀರೋಗಳ ಫೇವರೇಟ್ ಹೀರೋಯಿನ್ ಕೂಡ ಆಗಿದ್ದ ಮಮತಾ ಕುಲಕರ್ಣಿ ದಕ್ಷಿಣದ ಚಿತ್ರಗಳಲ್ಲೂ ಛಾಪು ಮೂಡಿಸಿದ್ರು. ತೆಲುಗು ಸಿನಿರಂಗ, ಟಾಲಿವುಡ್ನಲ್ಲಿ ಅಭಿನಯಿಸಿದ್ರು. ತೆಲುಗಿನಲ್ಲಷ್ಟೇ ಅಲ್ಲ, ಕನ್ನಡ ಸಿನಿಮಾದಲ್ಲೂ ಮಮತಾ ಅಭಿನಯಿಸಿದ್ರು. 1993ರಲ್ಲಿ ತೆರೆ ಕಂಡಿದ್ದ ವಿಷ್ಣು ವಿಜಯ ಸಿನಿಮಾದಲ್ಲಿಯೂ ನಟಿಸಿದ್ರು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್, ಬಾಲಿವುಡ್ ಹೀರೋ ಅಕ್ಷಯ್ ಕುಮಾರ್ ಅಭಿನಯದ ವಿಷ್ಣು ವಿಜಯ ಸಿನಿಮಾದಲ್ಲೂ ಬಣ್ಣ ಹಚ್ಚಿದ್ದ ನಟಿ ತಮ್ಮ ನಟನೆಯಿಂದಾಗಿ ಸೈ ಅನಿಸಿಕೊಂಡಿದ್ದಾಕೆ. ಆ ಕಾಲದಲ್ಲಿ ಹಿಂದಿ ಸಿನಿಮಾಗಳಲ್ಲಿ ಸಖತ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡಿದ್ರು ಮಮತಾ ಕುಲಕರ್ಣಿ. ದಕ್ಷಿಣದಲ್ಲೂ ರಂಗ ಪ್ರವೇಶಿಸಿ ಇಲ್ಲೂ ಕೂಡ ಅಭಿಮಾನಿಗಳ ಬಳಗವನ್ನೇ ಬೆಳೆಸಿಕೊಂಡಿದ್ದಾಕೆ. ಎಷ್ಟರ ಮಟ್ಟಿಗೆ ಅಂದ್ರೆ ಆಂಧ್ರದ ನೆಲ್ಲೂರಿನಲ್ಲಿ ಮಮತಾ ಕುಲಕರ್ಣಿಗೆ ಆಲಯವನ್ನೇ ಕಟ್ಟಿ ದೇವಿಯಂತೆ ಆರಾಧಿಸಿದ್ರು. ಆಲಯದಲ್ಲಿ ಮಮತಾ ಕುಲಕರ್ಣಿ ಮೂರ್ತಿ ಸ್ಥಾಪಿಸಿ ದೇವತೆಯಂತೆ ಆರಾಧಿಸಲ್ಪಟ್ಟಿದ್ದ ಈ ನಟಿಮಣಿ, ಹೌದು, ಇದೀಗ ನಾನು ಆ ದೇವಿಯ ಸ್ವರೂಪ, ಆಕೆಯ ಪ್ರತೀಕ ಎಂದು ಹೇಳುತ್ತಿದ್ದಾರೆ. ಸಿಲ್ವರ್ ಸ್ಕ್ರೀನ್ ನಿಂದ ಸನ್ಯಾಸತ್ವದವರೆಗೆ ಸಾಧ್ವಿಯಾದ ಮಮತಾ ಕುಲಕರ್ಣಿ ಮಹಾಕುಂಭ ಮೇಳದಲ್ಲಿ ಸಾಧ್ವಿಯಾಗಿ ಸನ್ಯಾಸತ್ವ ಸ್ವೀಕಾರ, ಮಹಾಮಂಡಲೇಶ್ವರ್ ಆಗಿ ನೇಮಕ, ಆ ನಂತರ ಹುದ್ದೆಯಿಂದ ವಜಾ. ಹೌದು, ಮಹಾಕುಂಭ ಮೇಳದಲ್ಲಿ ಮಮತಾ ಕುಲಕರ್ಣಿ ಸನ್ಯಾಸಿಯಾಗಿ ದೀಕ್ಷೆ ಸ್ವೀಕರಿಸಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಬಾಲಿವುಡ್ನಲ್ಲಿ ಹೀರೋಯಿನ್ ಆಗಿ ಮಿಂಚಿ ಮನೆ ಮಾತಾಗಿದ್ದ ಮಮತಾ ಕುಲಕರ್ಣಿ ಸಾಧ್ವಿಯಾಗಿ ಸನ್ಯಾಸತ್ವ ಸ್ವೀಕರಿಸಿದ್ರು. ಉತ್ತರ ಪ್ರದೇಶದಲ್ಲಿ ನಡೀತಾ ಇರುವ ಮಹಾಕುಂಭ ಮೇಳದಲ್ಲಿ ಭಾಗಿಯಾದ ಮಮತಾ ಕುಲಕರ್ಣಿ ಸಾಧ್ವಿಯಾಗಿ ಸನ್ಯಾಸ ದೀಕ್ಷೆ ಪಡೆದಿದ್ರು. ಮಮತಾ ಕುಲಕರ್ಣಿಗೆ ಕಿನ್ನರ ಅಖಾಡದ ಆಚಾರ್ಯ ಮಹಾಮಂಡಲೇಶ್ವರ ಲಕ್ಷ್ಮೀನಾರಾಯಣ ತ್ರಿಪಾಠಿ ಸನ್ಯಾಸ ದೀಕ್ಷೆ ನೀಡಿದ್ರು. ಅಷ್ಟೇ ಅಲ್ಲ, ಕಿನ್ನರ ಅಖಾಡದ ಮಹಾಮಂಡಲೇಶ್ವರ ಆಗಿಯೂ ನೇಮಕಗೊಳಿಸಿದ್ರು. ಆ ಬಳಿಕ ಬಾಲಿವುಡ್ ಮಾಜಿ ಹೀರೋಯಿನ್ ಮಮತಾ ಕುಲಕರ್ಣಿ ಲೌಕಿಕತೆಯನ್ನ ತೊರೆದು ಸನ್ಯಾಸಿಯಾಗಿದ್ರು. ಆದರೆ ಇದಾದ ನಂತರ ಮಹಾಮಂಡಲೇಶ್ವರ ಹುದ್ದೆಯಿಂದ ಕಿನ್ನರ ಅಖಾಡದ ಸಂಸ್ಥಾಪಕ ಆಚಾರ್ಯ ರಿಷಿ ಅಜಯ್ ದಾಸ್ ಮಮತಾ ಕುಲಕರ್ಣಿಯನ್ನ ವಜಾಗೊಳಿಸಿದ್ರು. ಇದೆಲ್ಲವೂ ನಿಮಗೆ ಗೊತ್ತೇ ಇರುತ್ತೆ. ಆದರೆ ಇದೇ ಕಿನ್ನರ ಅಖಾಡದ ಮಹಾಮಂಡಲೇಶ್ವರಾಗಿ ನೇಮಕದ ಸುತ್ತ ಇದೇ 10 ಕೋಟಿ ರೂಪಾಯಿಯ ಕಹಾನಿ. 10 ಕೋಟಿ ಕೊಟ್ಟು ಮಹಾಮಂಡಲೇಶ್ವರಾದ್ರ ಮಮತಾ ಕುಲಕರ್ಣಿ. ಮಹಾಮಂಡಲೇಶ್ವರಾದ ಸಾಧ್ವಿ ಮಮತಾ ವಿವಾದ ಸೃಷ್ಟಿಸಿದ್ದೇಕೆ? ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ಕೋಟಿ ರೂಪಾಯಿ ಮಮತಾ ಮಹಾಮಂಡಲೇಶ್ವರಾಗಿ ನೇಮಕದ ಸುತ್ತ ವಿವಾದ ಸೃಷ್ಟಿಸಿದೆ. ಗುರು ಲಕ್ಷ್ಮೀನಾರಾಯಣ ತ್ರಿಪಾಠಿ ಅವರಿಂದ ದೀಕ್ಷೆ ಪಡೆದು ಮಹಾಮಂಡಲೇಶ್ವರಾಗಿಯೂ ನೇಮಕವಾದ ಮಮತಾ ಆ ಹುದ್ದೆಗಾಗಿ 10 ಕೋಟಿ ರೂಪಾಯಿ ಲಂಚ ಕೊಟ್ಟಿದ್ದಾರೆ ಎಂಬ ವಿವಾದ ಸೃಷ್ಟಿಯಾಗಿದೆ. ಖುದ್ದು ಯೋಗ ಗುರು ಬಾಬಾ ರಾಮದೇವ್ ಅವರೇ ಆರೋಪಿಸಿದ್ರು. ಹಣವಿದ್ರೆ ಯಾರು ಬೇಕಾದರೂ ಮಹಾಮಂಡಲೇಶ್ವರ ಆಗಬಹುದು ಅಂತ ಪರೋಕ್ಷವಾಗಿ ಹೇಳಿದ್ರು. ಆದರೆ ಈ ಬಗ್ಗೆ ಮಮತಾ ಕುಲಕರ್ಣಿ ಪ್ರತಿಕ್ರಿಯಿಸಿದ್ದಾರೆ.
ಇಂಡಿಯಾ ಟಿವಿಯ ಪ್ರಸಿದ್ಧ ಕಾರ್ಯಕ್ರಮ ಆಪ್ಕಿ ಅದಾಲತ್ನಲ್ಲಿ ಭಾಗಿಯಾದ ಮಮತಾ 10 ಕೋಟಿ ಆರೋಪಕ್ಕೆ ಉತ್ತರಿಸಿದ್ದಾರೆ. 10 ಕೋಟಿ ರೂಪಾಯಿನ ನನ್ನ ಹತ್ರ 1 ಕೋಟಿ ರೂಪಾಯಿ ಕೂಡ ಇಲ್ಲ. ಸಾಲ ಮಾಡಿ 2 ಲಕ್ಷ ಗುರುದೀಕ್ಷೆ ಕೊಟ್ಟೆ. ನನ್ನ ಹತ್ರ ಏನೂ ಇಲ್ಲ. ಬ್ಯಾಂಕ್ ಅಕೌಂಟ್ಸ್ ಸೀಸ್ ಆಗಿದೆ ಎಂದ ಮಮತಾ. ಇಂಡಿಯಾ ಟಿವಿಯ ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಸಾಧ್ವಿ ಮಮತಾ ಕುಲಕರ್ಣಿ ಭಾಗಿಯಾಗಿದ್ರು. ಕಾರ್ಯಕ್ರಮ ನಡೆಸಿಕೊಡುವ ಇಂಡಿಯಾ ಟಿವಿ ಮುಖ್ಯಸ್ಥ ರಜತ್ ಶರ್ಮಾ ಸಾಕಷ್ಟು ವಿಚಾರಗಳ ಬಗ್ಗೆ ಮಮತಾ ಕುಲಕರ್ಣಿಗೆ ಪ್ರಶ್ನೆಗಳನ್ನ ಕೇಳಿದ್ರು. ಆ ಪೈಕಿ ಮುಖ್ಯವಾದದ್ದು ಮಹಾಮಂಡಲೇಶ್ವರ್ ಆಗಲು 10 ಕೋಟಿ ಹಣ ಕೊಟ್ಟಿರುವ ಆರೋಪ ನಿಮ್ಮ ಮೇಲಿದೆ ಅಂತ ಪ್ರಶ್ನಿಸಿದ್ರು. ಇದಕ್ಕೆ ಮಮತಾ ಕೊಟ್ಟ ಉತ್ತರ, 10 ಕೋಟಿನ ನನ್ನತ್ರ 1 ಕೋಟಿನೂ ಇಲ್ಲ. 2 ಲಕ್ಷ ಸಾಲ ಮಾಡಿ ಗುರುದಕ್ಷಿಣೆ ಕೊಟ್ಟೆ ಅಂತ ಉತ್ತರಿಸಿದ್ದಾರೆ. ರಜತ್ ಶರ್ಮಾ ಕೇಳಿದ ಮಹಾಮಂಡಲೇಶ್ವರ್ ಆಗಲು 10 ಕೋಟಿ ರೂಪಾಯಿ ಕೊಟ್ಟಿರುವ ಆರೋಪದ ಪ್ರಶ್ನೆಗೆ ಸಾಧ್ವಿ ಮಮತಾ ಉತ್ತರಿಸಿದ್ದನ್ನ, ನನ್ನತ್ರ 1 ಕೋಟಿನೂ ಇಲ್ಲ, 2 ಲಕ್ಷ ಬೇರೆಯವರಿಂದ ಪಡೆದು ಗುರುದಕ್ಷಿಣೆಯಾಗಿ ಕೊಟ್ಟು ಮಹಾಮಂಡಲೇಶ್ವರ್ ಆದೆ ಅಂತ ಮಾತು ಮುಂದುವರೆದು ಸರ್ಕಾರ ನನ್ನೆಲ್ಲ ಬ್ಯಾಂಕ್ ಅಕೌಂಟ್ಗಳನ್ನ ಸೀಸ್ ಮಾಡಿದೆ. ನನ್ನ ಸ್ಥಿತಿ ಯಾರಿಗೂ ಹೇಳಿಕೊಳ್ಳಲಾಗಲ್ಲ ಅಂತ ಕಣ್ಣಂಚಲ್ಲಿ ನೀರು ತುಂಬಿಕೊಂಡು ಉತ್ತರಿಸಿದ್ರು. ನಾನೀಗ ಮಹಾಕಾಳಿಯ ಸ್ವರೂಪ ಎಂದಿದ್ದಕ್ಕೆ ಹಾಗಾದ್ರೆ ಬ್ಯಾಂಕ್ ಅಕೌಂಟ್ಗಳನ್ನ ಖುಲಾಸೆಗೊಳಿಸಬಹುದಲ್ಲವೇ ಅಂತ ಹಾಸ್ಯ ಚಟಾಕಿ ಹಾರಿಸಿದ್ರು ರಜತ್ ಶರ್ಮಾ. ಸುಳ್ಳು ಆಪಾದನೆ ಮಾಡಿದ್ದ ಕಮಿಷನರ್ ಕಥೆ ಏನಾಯ್ತು ಗೊತ್ತಲ್ವೇ? ಡ್ರಗ್ಸ್ ರಾಕೆಟ್ ಪ್ರಕರಣದ ಬಗ್ಗೆ ಮಮತಾ ಕುಲಕರ್ಣಿ ಹೇಳಿಕೆ. ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಇಂಡಿಯಾ ಟಿವಿ ಚೀಫ್ ಎಡಿಟರ್ ರಜತ್ ಶರ್ಮಾ ಡ್ರಗ್ ರಾಕೆಟ್ ಕೇಸ್ ಬಗ್ಗೆ ಪ್ರಶ್ನೆ ಕೇಳೋದನ್ನ ಮರೆಯಲಿಲ್ಲ. ನಾನು ಸಿನಿಮಾ ಬಿಟ್ಟು ವಿದೇಶದಲ್ಲೇ ನೆಲೆ ನಿಂತೆ. ಆದರೆ ಅಲ್ಲಿ ನಾನು 23 ವರ್ಷಗಳ ಕಾಲ ತಪಸ್ವಿಯಂತೆ ಜೀವನ ಮಾಡಿದ್ದೆ. ಆ ಆದಿ ಪರಾಶಕ್ತಿಯನ್ನ ಆರಾಧಿಸ್ತಾ ಇದ್ದೆ, ತನ್ನೊಳಗೆ ಆಹ್ವಾನಿಸಿದ್ದೆ. ಈ ವೇಳೆ ನನ್ನ ಮೇಲೆ ವಿನಾಕಾರಣ ಸುಳ್ಳು ಆಪಾದನೆ ಮಾಡಿ ಕೇಸ್ ಸಹ ದಾಖಲಿಸಲಾಗಿತ್ತು. ಆದರೆ ಕಡೆಗೆ ಏನಾಯ್ತು ನೋಡಿ, ನ್ಯಾಯಾಲಯ ತನ್ನನ್ನ ನಿರಪರಾಧಿ ಅಂತ ತೀರ್ಪು ಕೊಡ್ತು. ಆದರೆ ನನ್ನ ಮೇಲೆ ಆರೋಪಿಸಿದ್ದ ಅಧಿಕಾರಿ ಪೊಲೀಸ್ ಕಮಿಷನರ್ ಆದ್ರು. ಕಡೆಗೆ ಹುದ್ದೆಯನ್ನು ಕಳೆದುಕೊಂಡ್ರು ಅಂತ ಶಾಪ ಹಾಕಿದ ರೀತಿಯಲ್ಲಿ ಉತ್ತರಿಸಿದ್ರು ಮಮತಾ. ಈಗ ನಾನು ಆರೋಪ ಮಾಡಿದ್ರೆ ನನಗೇನೂ ಆಗಲ್ಲ ತಾನೆ ಅಂತ ತಮಾಷೆ ಮಾಡಿದ್ರು ರಜತ್ ಶರ್ಮಾ. 23 ವರ್ಷಗಳ ಕಾಲ ಮಹಾ ತಪಸ್ವಿಯಂತೆ ಬದುಕದೆ, ಬ್ರಹ್ಮವಿದ್ಯೆ ಹಠ ಯೋಗದಿಂದ ಆ ಆದಿಶಕ್ತಿಯನ್ನ ಒಲಿಸಿಕೊಂಡೆ. ನಾನು ಆ ಮಹಾಕಾಳಿಯ ಸ್ವರೂಪ ಎಂದ ಮಮತಾ. ಅನಿವಾರ್ಯ ಕಾರಣಗಳಿಂದ ತಾನು ಸಿನಿಮಾ ಬಿಟ್ಟು ದೇಶ ಬಿಟ್ಟು ವಿದೇಶಕ್ಕೆ ಹೋಗಬೇಕಾಯ್ತು. ಈ ನಡುವೆ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಲಾಯಿತು. ತನ್ನ ಮೇಲಿನ ಆರೋಪದಿಂದ ಮುಕ್ತವಾಗುವವರೆಗೂ ಮತ್ತೆ ದೇಶಕ್ಕೆ ಹೋಗಬಾರದು ಅಂತ ಶಪಥ ಮಾಡಿದೆ. ಆದರೆ 23 ವರ್ಷಗಳ ಕಾಲ ನಾನು ತಪಸ್ವಿಯಂತೆ ಹಠ ಯೋಗಿಯಂತೆ ಸಾಧನೆ ಮಾಡಿದೆ. ಅದು ಚಿಕ್ಕ ವಿಚಾರ ಅಲ್ಲ, ಬ್ರಹ್ಮ ವಿದ್ಯೆ ಅದು. 3 ತಿಂಗಳು ಧ್ಯಾನ ಮಾಡಿದೆ, ಅನ್ನ ಆಹಾರ ನೀರು ತ್ಯಜಿಸಿದೆ. ಕಡೆಗೆ ಸಾಕ್ಷಾತ್ ಆ ಭಗವತಿಯೇ ಪ್ರತ್ಯಕ್ಷಳಾದ್ಲು ಅಂತ ಮಮತಾ ಕುಲಕರ್ಣಿ ತಾನೇ ಆ ಆದಿಶಕ್ತಿಯ ಸ್ವರೂಪ ಮಹಾಕಾಳಿಯ ಪ್ರತೀಕ ಅಂತ ಹೇಳಿದ್ದಾರೆ. ಹೀಗೆ ವಿಚಿತ್ರವಾಗಿ ವಿಶೇಷವಾಗಿ ನಾನೇ ಆ ದೇವಿಯ ಸ್ವರೂಪ ಅಂತ ವಿಲಕ್ಷಣ ರೀತಿಯಲ್ಲಿ ಮಮತಾ ಆಪ್ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಆ ಮೂಲಕ ಸಾಧ್ವಿ ಮಮತಾ ತನ್ನ ಶಕ್ತಿಯನ್ನ ರಹಸ್ಯವಾಗಿ ಬಹಿರಂಗಪಡಿಸಿದ್ದಾರೆ.